ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಹಾರಾಷ್ಟ್ರೀಯನ್ ಅಪ್ಪೆ ಇನ್ಸ್ಟಂಟ್ ಅಪ್ಪೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಏನೇನು ಬೇಕು ಈ ಪಡ್ಡು ಹಾಕಲಿಕ್ಕೆ ಅಂತಂದ್ರೆ ಬಾಂಬೆ ರವೆ 1 ಕಪ್ಪು, ಆಮೇಲೆ ಥಿಕ್ ಪೋಹ ಗಟ್ಟಿ ಅವಲಕ್ಕಿ ಅರ್ಧ ಕಪ್ಪು, ಆಮೇಲೆ ಬೇಸನ್ ಒಂದು 2 ಸ್ಪೂನು, 3 ಸ್ಪೂನಷ್ಟು ರೈಸ್ ಫ್ಲೋರು ಅಕ್ಕಿ ಹಿಟ್ಟು ಹಾಕಿ ಇದಕ್ಕೆ ಸಾಲ್ಟ್ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಇದನ್ನು ಅಪ್ಪೆ ಹದಕ್ಕೆ ಏನು ಮಾಡಬೇಕು, ಸ್ವಲ್ಪ ಕಲಸಿಟ್ಕೋಬೇಕು. ಈಗ ನಾನೀಗ ಕಲಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಈಗ ಈ ಮಹಾರಾಷ್ಟ್ರೀಯನ್ ಅಪ್ಪೆ ಏನು ಮಾಡ್ತಾಯಿದ್ದೀನಲ್ಲ, ಇದಕ್ಕೊಂದು ಜಬರ್ದಸ್ತಾದ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಕರ್ಡ್ ಚಟ್ನಿ. 2 ಸ್ಪೂನಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ಗ್ರೀನ್ ಕೊರಿಯಂಡರು, ಕರಿಬೇವು ಮತ್ತೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಈ ಹುರಿದಿಟ್ಕೊಂಡಿದ್ದು ಶೇಂಗಾ ಇದು ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಹಿಟ್ಟು ಇನ್ನೊಂದು ಸ್ವಲ್ಪ ಬಾಂಬೆ ರವೆ ಇದೆಲ್ಲ ನೆನಿಬೇಕಿದು. ನೆಂದಿದೆ, ಈಗ ಸ್ವಲ್ಪ ನೆಂದಿದೆ. ಇನ್ನೂ ಒಂದು ಅರ್ಧ ಗಂಟೆ ಬಿಡ್ತೀನಿ ಇದನ್ನು. ಇದಕ್ಕೊಂದು ಈಗ ಒಳ್ಳೆಯದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಕ್ಕೂ ಕೊಡ್ತಾಯಿದ್ದೀನಿ. ಚಟ್ನಿ ಅಂತ ನೋಡಿ, ಇದು ಕರ್ಡ್ ಚಟ್ನಿ, ಇದಕ್ಕೂ ಕೊಡ್ತಾಯಿದ್ದೀನಿ ಒಗ್ಗರಣೆಗೆ ಏನು ಹಾಕ್ತಾಯಿದ್ದೇನೆ, ಎಣ್ಣೆ, ಸಾಸಿವೆ, ಜೀರಿಗೆ ಇಷ್ಟೇ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದಕ್ಕೆ ಒಗ್ಗರಣೆ ಇದಕ್ಕೂ ಹಾಕಿದ್ದೀನಿ. ಚಟ್ನಿ ರೆಡಿ ಆಯಿತು. ಇದು ಇನ್ನೊಂದು 20 ಮಿನಿಟು ನೆನೀಲಿ, ಆಮೇಲೆ ಪಡ್ಡು ಮಾಡ್ತೀನಿ. ಈಗ ನೋಡಿ, ಆಗಿದೆ ಹಿಟ್ಟು ರೆಡಿ. ಇದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು, ಸ್ವಲ್ಪ ಹೆಚ್ಚಿದ್ದು ನೋಡಿ ಇಲ್ಲಿ ಈರುಳ್ಳಿ, ತುರಿದ ಗಜ್ಜರಿ, ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಅದಕ್ಕೆ. ಈಗ ಅಪ್ಪೆ ಪಾತ್ರೆಯಲ್ಲಿ, ಪಡ್ಡು ಮಾಡುವ ಪಾತ್ರೆಯಲ್ಲಿ ಹಾಕಿದ್ದೀನಿ ಅವನೀಗ. ಇವು ಮೇಲಿಂದೆಲ್ಲ ಒಂದು ಸ್ವಲ್ಪ ಇದು ಬೇಯ್ಕೊಂಡು ಬರಬೇಕು. ಆಮೇಲೆ ಇದನ್ನು ತಿರುಗಿ ಹಾಕ್ತೀನಿ ನಾನು. ನೋಡಿದ್ದು ಮಹಾರಾಷ್ಟ್ರೀಯನ್ ಸ್ಟ್ರೀಟ್ ಸ್ಟೈಲ್ ಅಪ್ಪೆ ರೆಡಿಯಾಗಿದೆ. ಇದು ಖಾರದ ಅದು ಶೇಂಗಾ ಚಟ್ನಿದ ಜೊತೆ ತುಂಬ ಸೂಪರಾಗಿ ಬಂದಿವೆ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.